ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆ. ಇಂದು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ ಪಿಬಿ ರಸ್ತೆಯಿಂದ ಶಿಡ್ಲಘಟ್ಟ ಸರ್ಕಲ್ವರೆಗೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಮೇಲಿನ ಬೆಲೆ ಏರಿಕೆಯನ್ನು ಖಂಡಿಸುತ್ತಾ ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟ ಮಾಡಿದರು. ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದಂತಹ ಜಿಲ್ಲಾ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರಾದಂತಹ ಕುಬೇರ್ ಅಚ್ಚೂರ್ ಅವರು ಮಾತನಾಡುತ್ತಾ, ಮೋದಿ ನೀಡಿದ ಭರವಸೆಗಳೆಲ್ಲ ಸುಳ್ಳಾಗಿದೆ. ಕೇವಲ ಬೆಲೆ ಏರಿಕೆ ಮಾತ್ರ ಇವರ ಗುರಿಯಾಗಿದೆ. ಬಡವರನ್ನ ಶೋಷಿಸುತ್ತಿರುವ ಈ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವಿರಲಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುವುದರ ಮುಖಾಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ. ವಿಚಾರ ಏನಂತಂದರೆ, ಈಗಾಗಲೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ 550 ರೂಪಾಯಿ ಇದ್ದಿದ್ದು ಗ್ಯಾಸ್ ಸಿಲಿಂಡರ್ ಬೆಲೆ ಇವತ್ತು ಗಗನಕ್ಕೆ ಏರಿಸಿದ್ದಾರೆ. ಹಾಗೆ ನಮ್ಮ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಆಗ್ಬೋದು, ಜನಕ್ಕೆ ಹೊರೆ ಕೇಂದ್ರ ಸರ್ಕಾರದಿಂದ ತುಂಬಾ ಆಗ್ತಿದೆ. ಈಗೇನು ನಮ್ಮ ರಾಜ್ಯ ಬಿಜೆಪಿ ಸರ್ಕಾರ ಅವರೊಂದು ಜನ ಆಕ್ರೋಶ ಅಂತ ಒಂದು ಮಾಡಕ್ಕೆ ಹೊರಟಿದ್ದಾರೆ. ನಾವು ಅವ್ರಿಗೊಂದೇ ಹೇಳಕ್ಕೆ ಬಯಸ್ತೀವಿ, ರಾಜ್ಯ ಬಿಜೆಪಿ ವತಿಯಿಂದ ಕೇಂದ್ರ ಬಿಜೆಪಿ ವಿರುದ್ಧ ಜನ ಆಕ್ರೋಶ ಅಂದ್ಬಿಟ್ಟು ಒಂದು ಪ್ರತಿಭಟನೆ ಅವ್ರು ಈಗ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಕಟ್ತಾ ಇರೋದು ಇಡೀ ದೇಶದಲ್ಲೇ 2ನೇ ಹೈಯೆಸ್ಟ್ ಟ್ಯಾಕ್ಸ್ ನಾವು ಪೇ ಮಾಡ್ತಾ ಇರೋದು. ಬಟ್ ನಮ್ಮ ರಾಜ್ಯಕ್ಕೆ ಕೊಡ್ತಾ ಇರೋದು ಎಷ್ಟು, ಅದ್ರ ಬಗ್ಗೆ ನೀವು ಬಿಜೆಪಿ ಅವರು ಕೇಳಬೇಕಾಗ್ತದೆ. ಇವತ್ತು ವಿಜಯೇಂದ್ರ ಅವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಯತ್ನಾಳ್ ಅವರು ಫೈರ್ ಬ್ರ್ಯಾಂಡ್ ಅಂತ ಅವ್ರ ಪಕ್ಷದಲ್ಲಿ ಏನಿದ್ರು, ಅವ್ರು ಯಾವಾಗ ಮನೆ ಬಿಟ್ಟು ಈಚೆ ಹೋದ್ರು ಒಂದು ಮನೆ 100 ಬಾಗ್ಲಾಗೋಗಿದೆ. 100 ಜನ ಲೀಡರ್ಸು, 100 ಜನ ನಾಯಕರಾಗ್ಬಿಟ್ಟಿದ್ದಾರೆ. ನಾನೇ ದೊಡ್ಡ ನಾಯಕ ಅಂತೇಳಿ ಬಿಂಬಿಸ್ಕೊಳ್ಳೋದಕ್ಕೆ ಈ ಒಂದು ಜನಾಕ್ರೋಶ ಯಾತ್ರೆ ಒಂದು ನೆಪ ಮಾತ್ರ. ನಾನು ಲೀಡ್ರು ಅಂತ ಕೇಂದ್ರ ಸರ್ಕಾರದವ್ರಿಗೆ ತೋರಿಸ್ಕೊಡೋದಕ್ಕೆ ಇವತ್ತು ವಿಜಯೇಂದ್ರ ಅಂಡ್ ಟೀಮ್ ಏನು ಇವತ್ತು ಜನಾಕ್ರೋಶ ಮಾಡ್ತಾ ಇದೆ. ಈ ಜನಾಕ್ರೋಶ ಜನರ ಬಗ್ಗೆ ಸಿಂಪತಿಗೋ ಇನ್ನೊಂದು ಕಾಳಜಿಗೋ ಅಲ್ಲ, ಅವರ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತು ಮಾಡ್ತಾ ಇರೋದು. ದಯವಿಟ್ಟು ನೀವು ನಿಮ್ಮ ಪಕ್ಷನ ಫಸ್ಟ್ ಸಂಘಟನೆ ಮಾಡಿ ಕರೆಕ್ಟಾಗಿ ಕರ್ಕೊಂಡು ಹೋಗೋದಕ್ಕೆ ನೋಡಿ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬೆರಳು ತೋರಿಸೋವಂಥ ನೈತಿಕತೆ ನಿಮ್ಗೆ ಇಲ್ಲೇ ಇಲ್ಲ. ಯಾಕಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತವರೆಗೂ ನಿಮಗೆ ದಿಗ್ಭ್ರಾಂತಿ ಆಗಿದೆ. ಇವರು ಆ ಗ್ಯಾರಂಟಿ ನಿಲ್ಸಾಕ್ತಾರೆ, ಈ ಗ್ಯಾರಂಟಿ ನಿಲ್ಸಾಕ್ತಾರೆ, ಒಂದು 6 ತಿಂಗಳಿಗೆ ಇದು ನಿಲ್ಸಾಕ್ತಾರೆ ಅಂದ್ಕೊಂಡು ಪಾಪ ಭ್ರಮೆಯಲ್ಲಿದ್ದರು. ಇವತ್ತು ಸಕ್ಸಸ್ಫುಲ್ ಆಗಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಜೋಡೆತ್ತುಗಳಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು ಇವತ್ತು ತುಂಬ ಅಚ್ಚುಕಟ್ಟಾಗಿ ಕಾಂಗ್ರೆಸ್ ಸರ್ಕಾರನ ಒಂದು ಗ್ಯಾರಂಟಿ ಸ್ಕೀಮ್ಗಳನ್ನ ನಡ್ಸ್ಕೊಂಡು ಹೋಗ್ತಾ ಇರೋದಕ್ಕೆ ದಿಗ್ಭ್ರಾಂತಿಯಾಗಿ ತೋಚದಿರ ಇವತ್ತು ಏನೇನೋ ಮಾಡಕ್ಕೆ ಹೊರಟಿದ್ದಾರೆ. ಅದೆಲ್ಲ ಆಗಲ್ಲ ಸ್ವಾಮಿ. ಯುವ ಕಾಂಗ್ರೆಸ್ ಆಗ್ಬೋದು, ಸೀನಿಯರ್ ಕಾಂಗ್ರೆಸ್ ಆಗ್ಬೋದು, ಗಟ್ಟಿ ಗುಂಡಿಗೆಗಳು ಗಟ್ಟಿಯಾಗಿದ್ದೀವಿ. ನೀವು ಏನು ಮಾಡಿದ್ರು ನಾವು ಟಕ್ಕರ್ ಕೊಡ್ತೀವಿ. ನೀವು ಎಲ್ಲೇ ಪ್ರತಿಭಟನೆ ಮಾಡಲಿ ನಮ್ಮ ಯುವ ಕಾಂಗ್ರೆಸ್ಸು ಸಿದ್ಧವಾಗಿ ಸ್ಟ್ರಾಂಗ್ ಆಗಿರ್ತದೆ. ನಿಮ್ಮ ಒಂದು ಪ್ರತಿಭಟನೆ ಒಳ್ಳು ಅಂತ ನಾವು ಜನಕ್ಕೆ ಸಾರಿ ಹೇಳ್ತೀವಿ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಕೇಶವ್ ರೆಡ್ಡಿ ರವರು ಮಾತನಾಡುತ್ತಾ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಜನಪ್ರಿಯ ಸರ್ಕಾರವಾಗಿದೆ. ಜನರ ಮನಸ್ಸನ್ನ ಗೆದ್ದ ಸರ್ಕಾರವಾಗಿದೆ. ಪಂಚ ಗ್ಯಾರಂಟಿಗಳ ಮುಖಾಂತರವಾಗಿ ಜನಪ್ರಿಯಗೊಂಡ ಸರ್ಕಾರವಾಗಿದೆ. ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆಯನ್ನು ಸಹಿಸಿಕೊಳ್ಳಲಾಗದ ಬಿಜೆಪಿಯವರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವುದು ಶೋಭೆ ತರುವುದಿಲ್ಲ. ಕೇಂದ್ರ ಸರ್ಕಾರಕ್ಕೆ ನಾವು ಕಟ್ಟುತ್ತಿರುವ ತೆರಿಗೆಯ ಪಾಲನ್ನ ಕರ್ನಾಟಕಕ್ಕೆ ತಂದುಕೊಡಲು ಸಂಸದರ ಪಾತ್ರವೇನು ಎಂದು ಸಂಸದರ ವಿರುದ್ಧ ಕಿಡಿಕಾರಿದ್ರು. ನಮ್ಮ ತೆರಿಗೆ ಪಾಲು ನಮಗೆ ತಲುಪಿಸಿ. ಮೋದಿ ನೀಡುತ್ತಿರುವ ಹುಸಿ ಭರವಸೆಗಳೆಲ್ಲವೂ ನಮಗೆ ತಿಳಿದಿದೆ. ಮುಂದೆ ಉಗ್ರ ಪ್ರೀತಿಯ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಬೆಲೆ ಏರಿಕೆಯನ್ನು ಪದೇ ಗ್ಯಾಸ್ ಬೆಲೆ, ಪೆಟ್ರೋಲ್ ಡೀಸೆಲ್, ದಿನನಿತ್ಯ ವಸ್ತುಗಳ ಬೆಲೆ, ರೈತರು ಉಪಯೋಗಿಸ್ತಾ ಇರ್ತಕ್ಕಂಥ ಗೊಬ್ಬರದ ಬೆಲೆ ಇವತ್ತು ಹೆಚ್ಚಿಗೆ ಮಾಡಿ ಸಾಮಾನ್ಯ ಜನರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇವತ್ತು ಬಡವರು ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಇವತ್ತು 420 ರೂಪಾಯಿ ಸಿಮೆಂಟ್. ಇವತ್ತು ಕಬ್ಬಿಣ ಇವತ್ತು ಹೆಚ್ಚು ಕಮ್ಮಿ 75-80 ರೂಪಾಯಿ ಕಬ್ಬಿಣದ ಬೆಳೆ. ಇವತ್ತು ರೈತರು ಬೇಸಾಯ ಮಾಡಬೇಕಾದ್ರೆ ಅವ್ರು ಬೆಳೆದಂಥ ಬೆಳೆಗೆ ದರ ಸಿಗ್ತಾ ಇಲ್ಲ. ಆದರೆ ಗೊಬ್ಬರದ ಬೆಳೆ ಇವತ್ತು DAP, ಪೊಟ್ಯಾಶು, ಕಾಂಪ್ಲೆಕ್ಸ್ ಇದೆಲ್ಲ 1800 ರೂಪಾಯಿ ಆಗಿದೆ. ಇವತ್ತು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡದೆ ಈ ರಾಜ್ಯದ ಬಿಜೆಪಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ವಿಜಯೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಜನಾಕ್ರೋಶ ಯಾತ್ರೆ ಅಂತ ಹೊರಟಿದ್ದಾರೆ. ಅವ್ರಿಗೇನಾದರೂ ನೈತಿಕತೆ ಇದ್ದರೆ ಇವತ್ತು ರಾಜ್ಯದಲ್ಲಿ
ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಕಡು ಬಡವರಿಗೆ ಎಲ್ಲ ವರ್ಗದವರಿಗೆ ಅವ್ರ ಬದುಕನ್ನು ಕಟ್ಕೋಬೇಕು, ಅವರು ನೆಮ್ಮದಿಯಾಗಿ 3 ಹೊತ್ತು ಊಟ ಮಾಡಬೇಕು, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು 5 ಪಂಚ ಗ್ಯಾರಂಟಿಗಳನ್ನು ಇವತ್ತು ಈ ರಾಜ್ಯದ ಜನತೆ ಕೊಟ್ಟಿದೆ. ಸಮರ್ಪಕವಾಗಿ ಈಗಾಗಲೇ 2 ವರ್ಷ ಅದರ ಒಂದು ಫಲಾನುಭವಿಗಳು ಅದರ ಫಲವನ್ನು ಪಡೆದಿದ್ದಾರೆ. ಇವತ್ತು ಅದರ ಯಶಸ್ಸನ್ನು ನೋಡಿ ತಡ್ಕೊಳ್ಳೋಕ್ಕಾಗದೆ ಇವತ್ತು BJPಯವರು ಹೊಟ್ಟೆ ಉರಿಪಟ್ಟು ಇವತ್ತು ಜನಾಕ್ರೋಶ ಯಾತ್ರೆಗೆ ಹೋಗ್ತಾ ಇದ್ದಾರೆ. ಅವರಿಗೆ ಏನಾದರೂ ನೈತಿಕತೆ ಇದ್ದರೆ ಈ ರಾಜ್ಯದಿಂದ ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣದಲ್ಲಿ ಕೇಂದ್ರದಿಂದ ನಮಗೆ ಬರ್ತಾ ಇರ್ತಕ್ಕಂಥ ಪಾಲನ್ನು ಕೊಡಿಸೋದ್ರ ಬಗ್ಗೆ ಅವರು ಧ್ವನಿ ಎತ್ತಲಿ. ಈ ರಾಜ್ಯದಲ್ಲಿ ರೈತರು ಕೊಡ್ತಾ ಇರ್ತಕ್ಕಂಥ ಗೊಬ್ಬರದ ಬೆಲೆ ಇಳಿಸೋದ್ರಲ್ಲಿ ಅವರು ಇವತ್ತು BJP ವಿರುದ್ಧ ಪ್ರತಿಭಟನೆ ಮಾಡಲಿ BJP ಸರ್ಕಾರ. ಈ ಕಾರ್ಯಕ್ರಮದಲ್ಲಿ ಲಾಯರ್ ಮುನೇಗೌಡ ಮತ್ತು ಡೈರಿ ಗೋಪಿ ಹಾಗೂ ಮುಂತಾದ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದರು.